ದಾವಣಗೆರೆ ಬೈ ಎಲೆಕ್ಷನ್ ನಿಂದಲೇ ಜಮೀರ್ ದೂರ ಉಳ್ಕೊಂಡಿದ್ದಾರೆ. ಸಾಕಪ್ಪ ಸಾಕು ದಾವಣಗೆರೆಯ ರಾಜಕೀಯ ಅಂತ ಹೇಳಿದ್ರ ಉಪಚುನಾವಣೆ ಸವಾಸದಿಂದಲೂ ಕೂಡ ಜಮೀರ್ ದೂರ ಉಳ್ಕೊಂಡಿರೋದಾದ್ರೂ ಯಾಕೆ? ಮುಸ್ಲಿಮರ ಬಂಡಾಯ ಶಮನದಿಂದ ಸಚಿವ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಭೇಟಿಯಾದಂತಹ ರೆಬಲ್ ಸಾದಿಕ್ ಪೈಲ್ವಾನ್, ರಿಜ್ವಾನ್ ಜೊತೆ ಸಿಎಂ ಭೇಟಿಯಾಗಿರುವಂತಹ ಬಂಡಾಯ ಅಭ್ಯರ್ಥಿ, ಬಂಡಾಯ ಶಮನದಿಂದ ದೂರ ಉಳಿದಂತಹ ಸಚಿವ ಜಮೀರ್ ನಡೆ ಸಾಕಷ್ಟು ಕುತೂಹಲಕಾರಿಯಾಗಿದೆ. ಬಿಕಾಸ್ ಇಲ್ಲಿ ಒಂದು ದನಿ ಎತ್ತಬೇಕಾಗಿತ್ತು, ಇಲ್ಲ ಶಮನವನ್ನ ಮಾಡೋದಕ್ಕೆ ಮುಂದಾಗಬೇಕಾಗಿತ್ತು, ಮಾತುಕತೆ ಆಡಿದ್ದಾರೆ. ಬಟ್ ಈಗ ದೂರ ಉಳ್ಕೊಂಡಿರುವಂತದ್ದು ಜಮೀರ್. ದಾವಣಗೆರೆ ಟಿಕೆಟ್ ವಿಚಾರದಲ್ಲಿ ಜಮೀರ್ ಮುನಿಸನ್ನ ತೋರಿಸ್ತಾ ಇದ್ದಾರಾ? ಹಾಗಿದ್ರೆ ಮಲ್ಲಿಕಾರ್ಜುನ್ ಜೊತೆಯೂ ಕೂಡ ಕಿತ್ತಾಡ್ಕೊಂಡಿದ್ದಂತಹ ಸಚಿವ ಮುಸ್ಲಿಮರಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬೇಸರ ಏನಾದ್ರೂ ಆಗಿದ್ದಾರಾ ಅನ್ನುವಂತಹ ಸಂಶಯ. ನೀವೇ ಗೊಂದಲ ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ರ ಸಿದ್ದರಾಮಯ್ಯ ಮಾತು ಕೇಳಿಲ್ವಾ ಜಮೀರ್ ಅಹಮದ್ ಆಗಿದ್ರೆ? ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರವಾಗಿ ಇದೀಗ ಜಮೀರ್ ಎಲ್ಲೋ ಒಂದ್ ಕಡೆ ದೂರ ಉಳ್ಕೊಂಡ್ಬಿಟ್ರಾ ಅಂತ ಹೇಳ್ಬಿಟ್ಟು, ಬಿಕಾಸ್ ದಾವಣಗೆರೆ ರಾಜಕೀಯ ಸಾಕಾಗೋಯ್ತಾ ಜಮೀರ್ಗೆ ಅಂತ ಹೇಳ್ಬಿಟ್ಟು, ಯಾವಾಗ ಸಾದಿಕ್ ಬಂಡಾಯ ಎದ್ರು ಅಂದ್ರೆ ಟಿಕೆಟ್ ಸಿಕ್ಕದೇ ಇರುವಂತಹ ಸಂದರ್ಭದಲ್ಲಿ ಪಕ್ಷೇತರವಾಗಿ ನಿಂತ್ಕೊಂಡ್ರು, ಮತ್ತೆ ಜಮೀರ್ ನಾಮಪತ್ರವನ್ನ ಸಲ್ಲಿಸುವಂತಹ ಸಂದರ್ಭದಲ್ಲೂ ಕೂಡ ಅವರ ಕೋಪವನ್ನ ಶಮನ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅಲ್ಲೂ ಎಲ್ಲೂ ಕೂಡ ವರ್ಕೌಟ್ ಆಗ್ಲಿಲ್ಲ. ಸೊ ಹಾಗಾಗಿ ಏನಾದ್ರೂ ಬೇಸರಗೊಂಡು ದೂರ ಉಳ್ಕೊಂಡಿದ್ದಾರಾ ಗೊತ್ತಿಲ್ಲ. ನೀವೇ ಗೊಂದಲವನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೈ ಬಿಟ್ಬಿಟ್ಟಿದಾರಂತೆ. ಸೊ ಏನಾಗುತ್ತೆ ಮುಂದೆ ಕಾದು ನೋಡ್ಬೇಕು. ಈ ಕಡೆ ರೆಬಲ್ ಸಾದಿಕ್ ಪೈಲ್ವಾನ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಕೂಡ. ಯಾವಾಗ ಅವರು ಅಂದ್ರೆ ಒಂದು ರಿಕ್ವೆಸ್ಟ್ ನ ಮಾಡ್ಕೊಂಡ್ರು ಪ್ರಭಾ ಮಲ್ಲಿಕಾರ್ಜುನ್ ಅವರ ಹತ್ರ, ಒಂದು ಸಲ ಅವಕಾಶ ಮಾಡ್ಕೊಡಿ, 4 ಬಾರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದೀನಿ. ಶಾಮನೂರ್ ಅವರು ಇದ್ದಾಗಿಂದ ಕೂಡ ಅಂದ್ರೆ ಸರಿ ಸುಮಾರು 40 ಇಯರ್ಸ್ 40 ವರ್ಷದಿಂದ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಜೊತೆಗೆ ನಿಂತು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ, ಸಾಕಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸಗಳನ್ನ ದುಡಿದಿದ್ದಾರೆ ಅವ್ರ ಜೊತೆಯಲ್ಲೇ ಕೂಡ. ಮತ್ತೆ ಆ ಮುಸ್ಲಿಂ ಸಮುದಾಯದ ಒಂದು ಓಟು ಕೂಡ ಬೇರೆ ಎಲ್ಲೂ ಕೂಡ ಹೋಗದೆ ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ಸಾದಿಕ್ ಬಗ್ಗೆ ಕೇಳ್ತಾ ಇರುವಂತಹ ಆಗ್ತಾ ಇರುವಂತಹ ಚರ್ಚೆ ರಾಜಕೀಯ ವಲಯದಲ್ಲಿ. ಸೊ ಇಷ್ಟೆಲ್ಲ ನಿಷ್ಠೆಯಿಂದ ಪಕ್ಷಕ್ಕಾಗಿ ದುಡಿದ್ರೂ ಕೂಡ ಟಿಕೆಟ್ ಸಿಕ್ಕಿಲ್ಲ. 4 ಬಾರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೂಡ ಟಿಕೆಟ್ ಸಿಕ್ಕಿಲ್ಲ. 40 ವರ್ಷದಿಂದ ನಿಷ್ಠೆಯಿಂದ ಪಕ್ಷಕ್ಕಾಗಿ ಶ್ರಮ ವಹಿಸಿ ದುಡಿದಿದ್ದಾರೆ, ಆದ್ರೂ ಕೂಡ ಟಿಕೆಟ್ ಸಿಕ್ಕಿಲ್ಲ. ಅಲ್ಪಸಂಖ್ಯಾತರಿಗೆ, ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಅಂತ ಪ್ರಭಾ ಅವ್ರ ಹತ್ರ ಹೋದ್ರೆ, ಮನೆ ಹತ್ರ ಯಾರಾದ್ರೂ ಮುಸ್ಲಿಮರು ಹೋಗಿದ್ದಾರೆ ಅಂತ ಗೊತ್ತಾದ್ರೆ ಎಡಗೈಯಲ್ಲಿ ಕಳಿಸ್ಬಿಡಿ ಅಂತ ಹೇಳ್ತಾರಂತೆ. ಅಂದ್ರೆ ಸನ್ನೆ ಮಾಡಿ ಹೇಳ್ತಾರಂತೆ, ಕಳ್ಸಿ ಅವ್ರನ್ನ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾದಂತಹ ಕೆಲವೊಂದು ಬೆಳವಣಿಗೆಗಳು, ಕೆಲವೊಂದು ಬಿಹೇವಿಯರ್ಸ್ ಎಲ್ಲಿ ಮಾತುಕತೆ ಅಂದ್ರೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಹೋಯ್ತು. ಸೊ ಎಲ್ಲೋ ಒಂದ್ ಕಡೆ ಜಮೀರ್ ಅವ್ರಿಗೂ ಕೂಡ ಬೇಸರವನ್ನ ತರಿಸಿರಬಹುದೇನೋ. ಅದಕ್ಕೋಸ್ಕರ ನೀವೇ ಬಗೆಹರಿಸ್ಕೊಳ್ರಪ್ಪ ದಾವಣಗೆರೆ ರಾಜಕೀಯ ವಿಚಾರವನ್ನ ಅಂತ ಹೇಳ್ಬಿಟ್ಟು ದೂರ ಉಳ್ಕೊಂಡಿರ್ಬೋದು ಅಂತ ಅಂದಾಜಿಸಲಾಗ್ತಾ ಇದೆ. ಏನಾಗಿದೆ ಅಂತ ಗೊತ್ತಿಲ್ಲ. ಆಬ್ವಿಯಸ್ಲಿ ಬೇಜಾರಾಗೇ ಆಗುತ್ತೆ. ಬಿಕಾಸ್ ಅಷ್ಟು ವರ್ಷ ಪಾಪ ಯಾರ ಪರವಾಗೂ ಮಾತಾಡ್ತಾ ಇಲ್ಲ, ಬಟ್ ನೇರವಾಗಿ ಕಾಣಿಸ್ತಾ ಇರುವಂತಹ ಅಂಶಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಿ. 40 ವರ್ಷ ಪಕ್ಷಕ್ಕಾಗಿ ಆತ ಶ್ರಮಿಸಿದ್ದಾನೆ. ಮುಂದೆ ಚಾನ್ಸಸ್ ಇತ್ತು ಸಮರ್ಥ ಅವ್ರಿಗೆ, ಎಲ್ಲೋ ಒಂದು ಅವಕಾಶ ಕೊಡಬಹುದಿತ್ತೇನೋ ಅಂತ ಹೇಳ್ಬಿಟ್ಟು ಚರ್ಚೆ ಆಗ್ತಾ ಇರುವಂತದ್ದು ರಾಜಕೀಯ ವಲಯದಲ್ಲಿ. ಅಂದ್ರೆ ದಾವಣಗೆರೆ ವಿಚಾರ ಬಂದಂತಹ ಸಂದರ್ಭದಲ್ಲಿ ಇನ್ನು ಅಲ್ಲಿ ಜನಗಳು ಏನ್ ಹೇಳ್ತಾರೆ, ಒಂದು ಸರ್ವೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಒಂದಷ್ಟು ಮಾಹಿತಿಗಳೇನಪ್ಪಾ ಅಂತ ಹೇಳಿದ್ರೆ, ಮುಗೀತಿನ ಕಾಂಗ್ರೆಸ್ ಕತೆ ಬಿದ್ದೋಗೇ ಬಿಡ್ತು. ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಇಲ್ಲಿ ಅಂದ್ರೆ ದಾವಣಗೆರೆಯಲ್ಲಿ ಬರೋದಿಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು. ಬಿಕಾಸ್ ಏನಪ್ಪಾ ಅಂತ ಹೇಳಿದ್ರೆ, ಪಕ್ಷವನ್ನ ಕಟ್ಟಿ ಉಳಿಸಿ ಅದಕ್ಕೆ ಸಹಾಯವನ್ನ ತೆಗೆದುಕೊಂಡು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಆಮೇಲೆ ಎಲ್ಲರ ಬಳಿ ಕೂಡ ವಿಶ್ವಾಸವನ್ನ ಸಂಪಾದಿಸೋದಿದೆಯಲ್ವಾ, ದಟ್ ಈಸ್ ವೆರಿ ಡಿಫಿಕಲ್ಟ್. ಅದನ್ನ ಮಾಡಿದರೆ, ಅದಕ್ಕೆ ವಿಶ್ವಾಸವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ಟಿಕೆಟ್ ಅನ್ನ ಕೊಟ್ಟಿ ಅಥವಾ ಅಟ್ಲೀಸ್ಟ್ ಕೋಪ ಶಮನ ಮಾಡುವಂತ ಕೆಲಸ ಮಾಡಬಹುದಾಗಿತ್ತು. ಬಟ್ ಯಾವುದು ಕೂಡ ಆಗಿಲ್ಲ.